आज मंगलवार 2 अप्रैल को बीदर के पत्रिका भवन में बीजेपी की ओर से एक प्रेस मीट आयोजित की गई, जिसमें केंद्रीय उर्वरक राज्य मंत्री एवं बीदर लोकसभा सीट से बीजेपी के उम्मीदवार भगवंत खुबा के अलावा बीजेपी के जिला अध्यक्ष सोमनाथ पाटिल, हुमनाबाद के विधायक सिद्धू पाटिल, बसव कल्याण के विधायक शरणु सलगार, बीदर दक्षिण के विधायक शैलेंद्र बेलदाड़े, रघुनाथ राव मलकापुरे, ईश्वर सिंह ठाकुर, प्रकाश खंडरे, शशि होसल्ली, बसवराज पवार के अलावा अन्य उपस्थित थे। इस अवसर पर भगवंत खुबा, सिद्धू पाटिल और सोमनाथ पाटिल ने संबोधित किया। इस अवसर पर पत्रकारों को संबोधित करते हुए भगवंत खुबा ने प्रधानमंत्री नरेंद्र मोदी के 10 साल के कार्यकाल और उनकी सरकार की ओर से लाई गई विभिन्न प्रकार की योजनाओं और कार्य के बारे में बताया और मोदी सरकार के 10 साल का रिपोर्ट कार्ड भी प्रस्तुत किया। खुबा ने मोदी सरकार की उपलब्धियों को गिनाते हुए प्रधानमंत्री की खूब प्रशंसा की और फिर एक बार उन्हें बीदर से बीजेपी को वोट देकर जिताने की अपील की। केपी न्यूज की टीम और कैमरामैन पप्पू राज की कवरेज। सामाजिक सुरक्षित योजನೆಗಳನ್ನು ಜನರಿಗೆ ಮುಟ್ಟಿಸುವ ದೃಷ್ಟಿಯಿಂದ ಅನಿವಾರ್ಯವಾಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ 10 ವರ್ಷದಲ್ಲಿ ಸಾಮಾಜಿಕ ಸುರಕ್ಷತೆ ಯೋಜನೆಗಳು ಹಾಗೂ ಮೂಲಭೂತ ಸೌಕರ್ಯಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ವರ್ಗಗಳಲ್ಲಿಯೂ ಅನೇಕ ಯೋಜನೆಗಳ ಕೊಟ್ಟಿದ್ದರ ಪರಿಣಾಮವಾಗಿ ಜನರ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಮತ್ತು ಮೂಲಭೂತ ಸೌಕರ್ಯಗಳ ಹೆಚ್ಚಳಿಕೆಯಿಂದ ದೇಶದ ಆರ್ಥಿಕವಾಗಿ ಬೆಳವಣಿಗೆ ಕೂಡ ನಾವು ನೋಡಿದ್ದೀವಿ. 2014ಕ್ಕಿಂತ ಮುಂಚೆ ಇರುವಂತಹ ಸರ್ಕಾರದಲ್ಲಿ ಯೋಜನೆಗಳು ರೂಪುಗೊಂಡಿದ್ರೂ ಕೂಡ ಸರಿಯಾಗಿ ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾಗಿ ಅನುಷ್ಠಾನವನ್ನು ಆಗ್ತಿರಲಿಲ್ಲ. ಆದರೆ 10 ವರ್ಷದ ಮೋದಿ ಆಡಳಿತದಲ್ಲಿ ಒಂದು ಯೋಜನೆಗಳ ರೂಪಿಸುವ ಸಂದರ್ಭದಲ್ಲಿ ಯಾವ ವರ್ಗಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಟ್ಟು ಯೋಜನೆಗಳ ರೂಪಿಸಿ ರೂಪುಗೊಂಡ ನಂತರ ಅನುಷ್ಠಾನಗೊಳಿಸೋದ್ರಲ್ಲಿ ಕೂಡ ಒಂದು ಇಕೋಸಿಸ್ಟಮ್ ಅನ್ನು ಪಾರದರ್ಶಕವಾಗಿ ಮಾಡಿರುವುದ ಕಾರಣಕ್ಕಾಗಿ ಇವತ್ತು ಇದರಲ್ಲಿ ಪದೇ ಪದೇ ಬರ್ತಾ ಇದೆ. ಇವತ್ತು ಯಾರು ಕೂಡ ಖುಬಾ ಸಾಹೇಬರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವರೊಬ್ಬರೇ ಒಂಟಿಯಾಗಿ ತಿಂತಾ ಇದ್ದಾರೆ ಅಂತ ಇವತ್ತು ನಾವು ನೋಡ್ಬೋದು. ಇವತ್ತು ಬಾಲ್ಕ್ಯದಲ್ಲಿರ್ಬೋದು, ಬಸವ ಕಲ್ಯಾಣದಲ್ಲಿ ಏನು ಪ್ರಚಾರಕ್ಕೆ ಹೋದಾಗ ನಾನಿದ್ದೀನಿ, ಶೈಲೇಂದ್ರ ಅಣ್ಣವರಿದ್ದಾರ, ಶರಣು ಅಣ್ಣವರಿದ್ದರು, ನಾವೆಲ್ಲ ಕೂಡ ಶಾಸಕರು. ಮನೆಯೂ ಕೂಡ ನಾವು ಇವತ್ತು ಅಳಂದಲ್ಲಿ ಹೋದಾಗ ಕೂಡ ನಾವು ಹೋಗಿದ್ದೆವು. ಎಲ್ಲರೂ ನಾವು ಶಾಸಕರು. ಇವತ್ತೇನು ನಮ್ಮ ಪಕ್ಷದ ನಾಯಕರುಗಳಿದ್ದಾರ, ಮಲ್ಕಾಪುರ ಅಣ್ಣವರಿದ್ದಾರ, ಪ್ರಕಾಶ್ ಖಂಡ್ರೆಯವರಿದ್ದಾರ, ಎಲ್ಲರೂ ಒಟ್ಟಾಗಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವು. ಆದರೆ ಎಲ್ಲಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವಾಗ ಆ ಬೆಂಗಳೂರಿನಲ್ಲಿ ಕೂಡ ಒಂದೇನು ಸಭೆ ನಡೀತಿತ್ತು, ಅವತ್ತು ಕೂಡ ಹೇಳಿದರು, ನಾನು ಅವಾಗೇ ಸ್ನಾನ ಆಗೋದೆ, ಇವತ್ತು ಯಾರು ಕೂಡ ಅವರು ಇಲ್ಲ ಅಂತ. ಇದೆಲ್ಲ ಒಂದು ಸುಳ್ಳು ವಾರಂಟಿಗಳು ಹುಟ್ಟು ಹಾಕ್ತಾ ಇದ್ದಾರೆ. ದಯಮಾಡಿ ಯಾರು ಕೂಡ ಕಿವಿಗೊಡ್ಬೇಡ್ರಿ. ಏನು ವಾಸ್ತವಿಕತೆ ಇದೆ ನೋಡ್ತಾ ಇರೋಲ್ಲ. ಇವತ್ತು ನಾವು ನೋಡ್ಬೋದು. ನಿನ್ನೆ ನಾವು ನಮ್ಮದು ಮುಡುವಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಸಭೆಯಲ್ಲಿ ಇವತ್ತು ಶೈಲೇಂದ್ರ ಅವರು ಇದ್ದರು, ಶರಣು ಸಲ್ಗಾರ್ ಇದ್ದರು, ನಾನಿದ್ದು, ಮತ್ತು ಮೂಳೆಯವರಿದ್ದರು, ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ಕಾರ್ಯಕರ್ತರು ಒಳ್ಳೆಯ ರೀತಿಯಿಂದ ನಾವು ಪ್ರಚಾರ